ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಕರ್ನಾಟಕ ಸ್ಕೀಮ್ಸ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಈ ಒಂದು ಚಾನಲಲ್ಲಿ ನಿಮಗೆ ಕರ್ನಾಟಕದಲ್ಲಿ ಬರುವಂಥ ಎಲ್ಲ ಸ್ಕೀಮ್ಗಳಾಗಲಿ ಮತ್ತು ಕೇಂದ್ರ ಸರ್ಕಾರದ ಮೋದಿ ಸ್ಕೀಮ್ಗಳಾಗಲಿ ಪ್ರತಿಯೊಂದು ಸ್ಕೀಮ್ಗಳ ಬಗ್ಗೆ ನಾನು ಈ ಒಂದು ಚಾನಲಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಈ ಒಂದು ಚಾನಲ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ರೀತಿ ಪ್ರತಿಯೊಂದು ಅಪ್ಡೇಟ್ ನಿಮ್ಗೆ ಸಿಗ್ತಾ ಇರುತ್ತೆ. ಪ್ರತಿಯೊಂದು ಸ್ಕೀಮ್ಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡಬೇಕಂದ್ರೆ ಈ ಒಂದು ಚಾನಲಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಒಂದು ಚಾನಲಲ್ಲಿ ನಾನು ಇವಾಗ ಇಲ್ಲಿ ನೋಡೋ ಫ್ರೆಂಡ್ಸ್, ಯುವ ನಿಧಿ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾನೆ. ಇಲ್ಲಿ ನೋಡಬಹುದು ಯುವ ನಿಧಿ ಅರ್ಜಿ ಸಲ್ಲಿಸೋದು ಲಿಂಕ್ ಕೂಡ ಇಲ್ಲಿ ಇದರಲ್ಲಿದೆ. ಮತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಒಂದು ಯೋಜನೆ ಬಂದ್ಬಿಟ್ಟು 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಯುವ ನಿಧಿ ಯೋಜನೆ ಬಂದ್ಬಿಟ್ಟು ಮತ್ತೆ ಈ ಒಂದು ಅರ್ಜಿನ ಸಲ್ಲಿಸೋದಕ್ಕೆ ಬೇಕಾಗುವಂತ ಅರ್ಹತೆ ಬಂದ್ಬಿಟ್ಟು ಇಲ್ಲಿ ನೋಡಿ ಫ್ರೆಂಡ್ಸ್, ಪದವಿ ಪಾಸ್ ಆಗಿರಬೇಕು ಮತ್ತೆ ಡಿಪ್ಲೊಮಾ ಪಾಸ್ ಆಗಿರಬೇಕು. ಪದವಿ ಡಿಪ್ಲೊಮಾ ಎರಡರಲ್ಲಿ ಯಾವುದಾದ್ರು ಒಂದು ನೀವು ಪಾಸ್ ಆಗಿರಬೇಕಾಗತ್ತೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು. ನೀವು ಕರ್ನಾಟಕದಲ್ಲೇ ನೀವು ವಿದ್ಯಾಭ್ಯಾಸ ಮಾಡಬೇಕಾಗುತ್ತೆ. ನೀವು ಔಟ್ ಆಫ್ ಸ್ಟೇಟಲ್ಲಿ ನೀವು ವಿದ್ಯಾಭ್ಯಾಸ ಮಾಡಿದರೆ ಅದು ಈ ಒಂದು ಯೋಜನೆಗೆ ಅರ್ಹರಿರೋದಿಲ್ಲ ಫ್ರೆಂಡ್ಸ್. ಮತ್ತು ಪದವಿ ಅಥವಾ ಡಿಪ್ಲೊಮಾ ಮುಗಿದ 6 ತಿಂಗಳು ಆಗಿರಬೇಕು. ಅಂದರೆ ನೀವು ಪದವಿ ಮುಗಿದು ಅಥವಾ ಡಿಪ್ಲೊಮಾ ಪದವಿ ಮುಗಿದ್ರೆ 6 ತಿಂಗಳು ಆಗಿರಬೇಕಾಗುತ್ತೆ. 6 ತಿಂಗಳು ಆದರೆ ಮಾತ್ರ ಈ ಒಂದು ಯೋಜನೆಗೆ ನೀವು ಅಪ್ಲೈ ಮಾಡ್ಬೋದು. ನೀವು ನಿರುದ್ಯೋಗಿ ಆಗಿರಬೇಕಾಗುತ್ತೆ ಫ್ರೆಂಡ್ಸ್. ಅಂದರೆ ಇವಾಗ ನಿಮಗೆ ಕೆಲಸ ಹುಡುಕಿ ಕೆಲಸ ಸಿಗದೆ ಇರೋರಿಗೆ ಮಾತ್ರ ಈ ಒಂದು ಯೋಜನೆ, ನೀವೇನಾದರೂ ಕೆಲಸ ಮಾಡ್ತಾ ಇದ್ದರೆ ಈ ಒಂದು ಯೋಜನೆ ನಿಮಗೆ ಅಪ್ಲೈ ಆಗೋದಿಲ್ಲ ಫ್ರೆಂಡ್ಸ್, ನಿರುದ್ಯೋಗಿಗಳಿಗೆ ಮಾತ್ರ. ಮತ್ತು ಇಲ್ಲಿ ನೋಡ್ಬೋದು 6 ತಿಂಗಳಾದರೂ ಯಾವುದೇ ಖಾಸಗಿ ಮತ್ತು ಸರ್ಕಾರಿ ಕಂಪನಿಗಳಲ್ಲಿ ಕೆಲಸ ಸಿಗದೇ ಇದ್ದರೆ, ಅಂದರೆ 6 ತಿಂಗಳಾದರೂ ನಿಮಗೆ ಯಾವುದೇ ಒಂದು ಕೆಲಸ ಸಿಗದೇ ಇದ್ದರೆ, ಅದರ ಖಾಸಗಿ ವಲಯದಲ್ಲಿ ಅಥವಾ ಗೌರ್ಮೆಂಟ್ ವಲಯದಲ್ಲಿ ಯಾವುದೇ ಕೆಲಸ ಸಿಗದೇ ಇದ್ದರೆ ಮಾತ್ರ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಕೋಬೋದು ಫ್ರೆಂಡ್ಸ್. ಮತ್ತು ಇಲ್ಲಿ ನೋಡ್ಬೋದು ಅರ್ಜಿ ಸಲ್ಲಿಸುವ ಲಿಂಕ್ ಬಂದ್ಬಿಟ್ಟು ಈ ಒಂದು ಲಿಂಕ್ ಮೂಲಕ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡೋ ಸಾಕು, ಸೇವ್ಸ್ ಅಂತ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಲಾಗಿನ್ ಮಾಡಬೇಕಾಗುತ್ತೆ. ಲಾಗಿನ್ ಮಾಡಿಬಿಟ್ಟು ನೀವು ಅರ್ಜಿನ ಸಲ್ಲಿಸ್ಬೋದು ಫ್ರೆಂಡ್ಸ್. ಇವಾಗ ನಿಮ್ಮ ಹತ್ರ ಲಾಗಿನ್ ಐ ಡಿ ಇಲ್ಲದೇ ಇದ್ದರೆ ಇಲ್ಲಿ ರಿಜಿಸ್ಟರ್ ಏರಿಯಾ ಅಂತಲ್ಲ, ನೀವು ರಿಜಿಸ್ಟರ್ ಮಾಡೋಕ್ಕಾಗುತ್ತೆ. ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರ್ ಮೂಲಕ ನೀವು ರಿಜಿಸ್ಟರ್ ಕೂಡ ಮಾಡ್ಕೋಬೋದು. ನಿಮ್ಮೊಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕಾಗುತ್ತೆ, ಅಂತ ಮಾತ್ರ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಫ್ರೆಂಡ್ಸ್. ಮತ್ತು ರಿಜಿಸ್ಟ್ರೇಷನ್ ಎಲ್ಲ ಫ್ರೀ ಇದೆ, ನೀವು ಮಾಡ್ಕೋಬೋದು. ಮತ್ತು ಇಲ್ಲಿ ನೋಡ್ಬೋದು ಕ್ಯಾಪ್ಚಾ ಕೋಡ್ ಇದೆ. ಲಾಗಿನ್ ಮಾಡೋಕ್ಕಾದ್ರೆ ಲಾಗಿನ್ ಐ ಡಿ ಪಾಸ್ವರ್ಡ್ ಎಂಟ್ರಿ ಮಾಡಿ, ನಿಮ್ಮೊಂದು ಕ್ಯಾಪ್ಚಾ ಕೋಡ್ನ ಎಂಟ್ರಿ ಮಾಡಿ. ಕ್ಯಾಪ್ಚಾ ಕೋಡ್ನ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಡೈರೆಕ್ಟಾಗಿ ನಿಮಗೆ ಲಿಂಕ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಡೈರೆಕ್ಟಾಗಿ ನೀವು ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ಇಲ್ಲಿ ಸ್ವಯಂ ಘೋಷಣೆ ಒಪ್ಪಿಗೆ ಅಂತಲ್ಲ, ಇಲ್ಲಿ ಈ ಒಂದು ಸ್ವಯಂ ಘೋಷಣೆ ಒಪ್ಪಿಗೆ ಪಡಬೇಕಾಗತ್ತೆ. ಅದೆಲ್ಲ ಒಪ್ಪಿಗೆ ಇದ್ದರೆ ಇಲ್ಲಿ ಎಸ್ ಅಂತ ಕೊಡೋಕ್ಕಾಗತ್ತೆ. ನೋ ಅಂತ ಕೊಟ್ಟರೆ ಓಪನ್ ಆಗಲ್ಲ, ಎಸ್ ಅಂತ ಕೊಟ್ಟರೆ ನಿಮಗೆ ಈ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅದಕ್ಕಿಂತ ಮುಂಚೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಟು ಚೆಕ್ ಅಕಾಡೆಮಿಕ್ ಡೀಟೇಲ್ಸ್ ಇನ್ NAD ಪೋರ್ಟಲ್ ಪ್ಲೀಸ್ ಕ್ಲಿಕ್ ಹಿಯರ್ ಅಂತದಲ್ಲ, ನೀವು NAD ಪೋರ್ಟಲಲ್ಲಿ ನೀವು ಎಲಿಜಿಬಲ್ ಇದ್ದೀರಾ ಇಲ್ಲ ಅಂತ ನೀವು ಚೆಕ್ ಮಾಡೋಕ್ಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಸೋಕು ನೀವು ಇಲ್ಲಿ ನೋಡ್ಬೋದು ಸಂಪೂರ್ಣವಾಗಿ ಇಲ್ಲಿ ಡೀಟೇಲ್ಸ್ ಎಲ್ಲ ಇರುತ್ತೆ, ಇಲ್ಲಿ ನೋಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನೀವು ಎಲಿಜಿಬಿಲಿಟಿ ಚೆಕ್ ಮಾಡ್ಬೇಕಂದ್ರೆ ಇಲ್ಲಿ ನೋಡ್ಬೋದು, ಇಲ್ಲಿ ಯುವ ನಿಧಿ ಅರ್ಹತೆ ಪರಿಶೀಲಿಸಿದ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಸ್ವಾಗತ, ಯುವ ನಿಧಿ ಯೋಜನೆ ನಿಮ್ಮ ಅರ್ಹತೆಯನ್ನು ಪರಿಶೀಲಿಸಲು ನಿಮಗೆ ಸಹಾಯ ಮಾಡಲು ನಾನು ನಿಮಗೆ ವರ್ಚುವಲ್ ಸಹಾಯಕನಾಗಿದ್ದೇನೆ. ದಯವಿಟ್ಟು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಿದೆಯಲ್ಲ, ಇಲ್ಲಿ ನೋಡ್ಬೋದು ನೀವು 2023ರಲ್ಲಿ ಪದವಿ ಪಡೆದಿದ್ದೀರಾ ಅಂತಿದೆ. ಇಲ್ಲಿ ಹೌದು ಅಂತ ಕ್ಲಿಕ್ ಮಾಡೋಕ್ಕಾಗುತ್ತೆ. ಇಲ್ಲ ಅಂತಂದರೆ ನಿಮಗೆ ಅರ್ಹತೆ ಇರೋದಿಲ್ಲ. ಹೌದು ಅಂತ ಕ್ಲಿಕ್ ಮಾಡೋ ಸಾಕು. ಇಲ್ಲಿ ದಯವಿಟ್ಟು ನಿಮ್ಮ ಒಂದು ವಿದ್ಯಾರ್ಥಿಯನ್ನು ಆಯ್ಕೆ ಮಾಡಿ. ನೀವು ಡಿಪ್ಲೊಮಾ ಮುಗಿಸಿದ್ರೆ ಅಥವಾ ಪದವಿ ಮುಗಿಸಿದ್ರೆ ಅಂತ ಕೇಳ್ತದೆ. ನೀವು ಯಾವುದು ಬೇಕಾದರೂ ಆಯ್ಕೆ ಮಾಡ್ಕೋಬೋದು. ನಿಮ್ದು ಯಾವ ಮುಗಿಸುತ್ತೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮೊಂದು ವಿಶ್ವವಿದ್ಯಾಲಯದ ಮಂಡಳಿ ಇರ್ತದೆ, ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕೆಳಗಡೆ ಇಲ್ಲಿ ನೋಡ್ಬೋದು ನಿಮ್ಮೊಂದು ನೋಂದಣಿ ಸಂಖ್ಯೆ, ಅಂದರೆ ನಿಮ್ಮೊಂದು ಡಿಪ್ಲೊಮಾ ಮುಗಿಸಿದ ಡಿಪ್ಲೊಮಾ ರಿಜಿಸ್ಟರ್ ನಂಬರ್ ಇರುತ್ತಲ್ಲ, ಆ ಒಂದು ನಂಬರ್ನ ಇಲ್ಲಿ ಎಂಟ್ರಿ ಮಾಡೋಕ್ಕಾಗತ್ತೆ. ಅದೇ ರೀತಿಯಾಗಿ ಆಧಾರ್ ಕಾರ್ಡ್ನ ಪ್ರಕಾರ ನಿಮ್ಮ ಹೆಸರು, ಅಂದರೆ ನಿಮ್ಮೊಂದು ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಹೆಸರನ್ನ ಇಲ್ಲಿ ಎಂಟ್ರಿ ಮಾಡೋಕ್ಕಾಗುತ್ತೆ. ಎಂಟ್ರಿ ಮಾಡಿಬಿಟ್ಟು ಈ ಒಂದು ಆರೋ ಮಾರ್ಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಾಕು, ನೀವು ಅರ್ಹತೆ ಇದ್ದಿರಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ ಫ್ರೆಂಡ್. ಅಂದರೆ ನೀವು ಯಾವಾಗ ಮುಗಿಸಿದಾರೆ, ನಿಮ್ಮ ಡಿಗ್ರಿ ಯಾವಾಗ ಮುಗಿದಿದೆ, ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ. ಅಲ್ಲಿ ಎಲಿಜಿಬಿಲಿಟಿ ಆದರೆ ಮಾತ್ರ ಇಲ್ಲಿ ಈ ಒಂದು ಯೋಜನೆಯಲ್ಲಿ ಈ ಒಂದು ಅಪ್ಲಿಕೇಶನ್ ಫಿಲ್ ಮಾಡೋಕ್ಕಾಗುತ್ತೆ. ಇಲ್ಲಿ ಅಪ್ಲಿಕೇಶನ್ ಅಲ್ಲಿ ಎಲಿಜಿಬಲ್ ಆದರೆ ಇಲ್ಲಿ ನೋಡೋದು, ಇಲ್ಲಿ ಅಪ್ಲಿಕೇಶನ್ ಡೀಟೇಲ್ ಇದೆಲ್ಲ, ಇಲ್ಲಿ ಆಧಾರ್ ಕಾರ್ಡ್ ಅಥೆಂಟಿಕೇಶನ್ ಮಾಡೋಕ್ಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಸಾಕು, ಇಲ್ಲಿ ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರು ಎಂಟ್ರಿ ಮಾಡೋಕ್ಕಾಗುತ್ತೆ. ಆಧಾರ್ ಕಾರ್ಡ್ ನಂಬರು ಇಲ್ಲಿ OTP ಮೇಲೆ ಕ್ಲಿಕ್ ಮಾಡಿ ಸಾಕು, ನಿಮ್ಮೊಂದು ರಿಜಿಸ್ಟರ್ ನಂಬರ್ಗೆ OTP ಬರುತ್ತೆ. ಆ ಒಂದು OTP ಮೂಲಕ ನೀವು ರಿಜಿಸ್ಟರ್ ಮಾಡ್ಕೋಬೋದು. OTPನ ಸಬ್ಮಿಟ್ ಮಾಡಿದ ತಕ್ಷಣ ಇಲ್ಲಿ ನಾವು ಗೆಟ್ ಆಧಾರ್ ಡೀಟೇಲ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಸಾಕು, ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ಇಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಇಲ್ಲಿ ನಿಮ್ಮ ಹೆಸರು ಬರುತ್ತೆ, ನಿಮ್ಮ ಡೇಟಾ ಬರುತ್ತೆ, ಮತ್ತು ಅದೇ ರೀತಿಯಾಗಿ ನಿಮ್ಮೊಂದು ಭಾವಚಿತ್ರ ಕೂಡ ಆಟೋಮೆಟಿಕ್ ನಿಮ್ಮೊಂದು ಆಧಾರ್ ಕಾರ್ಡಲ್ಲಿ ಇರುವಂಥ ನೇಮ್ ಬರುತ್ತೆ. ಆಧಾರ್ ಕಾರ್ಡಲ್ಲಿ ಇರೋ ರೀತಿಯಾಗಿ ನಿಮ್ಮೊಂದು ಫೋಟೋ ಕೂಡ ಬರುತ್ತೆ. ಅದೇ ರೀತಿಯಾಗಿ ನಿಮ್ಮೊಂದು ಆಧಾರ್ ಕಾರ್ಡಲ್ಲಿ ಇರುವಂಥ ಅಡ್ರೆಸ್ ಕೂಡ ಬರುತ್ತೆ. ಒಂದೇ ಪರ್ಮನೆಂಟ್ ಅಡ್ರೆಸ್ ಇದ್ದರೆ ಎಸ್ ಅಂತ ಕೊಡಿ, ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಕರೆಂಟ್ ಅಡ್ರೆಸ್ ಎರಡು ಕರೆಕ್ಟ್ ಇದ್ದರೆ ಎಸ್ ಅಂತ ಕೊಡಿ. ಅದಾದಮೇಲೆ ಇಲ್ಲಿ ನಿಮ್ಮೊಂದು ಇಲ್ಲಿ ಜಿಲ್ಲೆ ಹೆಸರನ್ನ ಹಾಕಿ, ನಿಮ್ಮೊಂದು ತಾಲೂಕಿನ ಹೆಸರು ಹಾಕಿ, ಅದೇ ರೀತಿಯಾಗಿ ನಿಮ್ಮ ಕೋರ್ಸ್ ನೇಮನ್ನು ಎಂಟ್ರಿ ಮಾಡಿ. ಯಾವ ಕೋರ್ಸ್ ಇದೆ, ಡಿಪ್ಲೊಮಾ ಇದೆ ಡಿಪ್ಲೊಮಾ ಹಾಕಿ, ಡಿಗ್ರಿ ಹಾಕಿ. ಅದೇ ರೀತಿಯಾಗಿ ನಿಮ್ಮೊಂದು SSLC ಡೀಟೇಲ್ಸ್ನ ಇಲ್ಲಿ ಕೊಡಬೇಕಾಗುತ್ತೆ ಫ್ರೆಂಡ್ಸ್.
SSLC ಅಥವಾ PUC ಇದೆಲ್ಲ ಯಾವುದು ಬೇಕಾದ್ರೂ ಕೊಡ್ಬೋದು. SSLC ಕ್ಲಿಕ್ ಮಾಡಿದ್ರೆ ಸಾಕು. ಇಲ್ಲಿ ನೋಡ್ಬೋದು ಸೆಲೆಕ್ಟ್ ಯೂನಿವರ್ಸಿಟಿ ಬೋರ್ಡ್ ಅಂತೆಲ್ಲ. ಇಲ್ಲಿ ನಿಮ್ಗೆ ಯಾವ್ದು ಯೂನಿವರ್ಸಿಟಿ ಮುಗಿಸಿದ್ರಲ್ಲ, ನಿಮಗೆ ಯಾವ್ದು ನಿಮ್ಮ ಡಿಪ್ಲೊಮಾ ಯಾವ್ದು ಯೂನಿವರ್ಸಿಟಿ ಬರುತ್ತೆ ಆ ಯೂನಿವರ್ಸಿಟಿ ನೀವು ಇಲ್ಲಿ ಎಂಟ್ರಿ ಮಾಡೋಕ್ಕಾಗುತ್ತೆ. ಅದಾದಮೇಲೆ ಇಲ್ಲಿ ನೋಡ್ಬೋದು ಇಲ್ಲಿ ನಿಮ್ಮೊಂದು ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡೋಕ್ಕಾಗುತ್ತೆ. ನಿಮ್ಮದು ಸರ್ಟಿಫಿಕೇಟ್ ಇರೋ ರೀತಿಗೆ ಆ ಒಂದು ರಿಜಿಸ್ಟರ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡೋಕ್ಕಾಗುತ್ತೆ. ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ನೋಡೋದು ಕ್ಯಾಂಡಿಡೇಟ್ ನೇಮ್ ಆಸ್ ಪರ್ ದಿ ಮಾರ್ಕ್ಸ್ ಕಾರ್ಡ್. ಆಟೋಮೆಟಿಕ್ಕಾಗಿ ನಿಮ್ಮೊಂದು ಡೀಟೇಲ್ಸ್ ಎಲ್ಲ ಬರುತ್ತೆ ಅಂತ ಹೇಳ್ಬೋದು. ನಿಮ್ಮೊಂದು ಡಿಪ್ಲೊಮಾ ಸರ್ಟಿಫಿಕೇಟ್ ನಂಬರ್ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿ ಸಾಕು, ಆಟೋಮೆಟಿಕ್ಕಾಗಿ ಎಲ್ಲ ಡೀಟೇಲ್ಸ್ ಬರುತ್ತೆ. ನೀವು ಯಾವಾಗ ಒಂದು ರಿಸಲ್ಟ್ ಬಂದಿದೆ ಕೂಡ ಅದು ಕೂಡ ಇಲ್ಲಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಅದಾದಮೇಲೆ ಇಲ್ಲಿ ನೋಡ್ಬೋದು ಗೃಹವಾಸಿ ಪರಿಶೀಲನಾ ಆಯ್ಕೆ. ಅಂದರೆ ನೀವು ಕರ್ನಾಟಕದವರೇ ಅಂತ ನೀವು ಪ್ರೂಫ್ಗೋಸ್ಕರ ಇಲ್ಲಿ ಯಾವುದಾದ್ರು ಒಂದೊಂದು ಆಪ್ಷನ್ ಚೂಸ್ ಮಾಡೋಕ್ಕಾಗುತ್ತೆ. ಇಲ್ಲಿ ನೀವು ಡಿಪ್ಲೊಮಾ ಮುಗಿಸಿದ್ರೆ ಡಿಪ್ಲೊಮಾ ಸರ್ಟಿಫಿಕೇಟ್ ಮೂಲಕ ನೀವು ಕೊಡ್ಬೋದು. ಅದೇ ರೀತಿಯಾಗಿ ರೇಷನ್ ಕಾರ್ಡ್ ಮೂಲಕ ನೀವು ಈಗ ಒಂದು ಆಪ್ಷನ್ ಫಿಲ್ ಮಾಡ್ಬೋದು ಫ್ರೆಂಡ್ಸ್. ಡಿಪ್ಲೊಮಾ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಡಿಪ್ಲೊಮಾ ಪಾಸ್ ಆದ ವರ್ಷ ನೀವು ಇಲ್ಲಿ ನಿಮ್ಮೊಂದು SSLC ಪಾಸ್ ಆದ ಇಯರ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನಿಮ್ಮೊಂದು SSLC ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿ, ಮತ್ತು ನಿಮ್ಮೊಂದು ಹೆಸರು ಮತ್ತು ನಿಮ್ಮೊಂದು ಅದೇ ರೀತಿಯಾಗಿ ನಿಮ್ಮೊಂದು ಸ್ಯಾಟ್ಸ್ ಐಡಿನ ಇಲ್ಲಿ ಎಂಟ್ರಿ ಮಾಡೋಕ್ಕಾಗುತ್ತೆ. ಅದೇ ರೀತಿಯಾಗಿ ಆ್ಯಸ್ ಪರ್ ಅಪ್ಲಿಕೆಂಟ್ ಆ್ಯಸ್ ಪರ್ ದಿ ಸ್ಯಾಟ್ಸ್ ಐಡಿ, ಅಂದರೆ ನಿಮ್ಮದು ಸ್ಯಾಟ್ಸ್ ಐಡಿಯಲ್ಲಿ ಹೆಸರೇನಿದೆ ಆ ಹೆಸರನ್ನ ಇಲ್ಲಿ ಎಂಟ್ರಿ ಮಾಡೋಕ್ಕಾಗುತ್ತೆ. ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ನೋಡ್ಬೋದು ಅರ್ಜಿದಾರ ಸಂಪರ್ಕ ವಿವರಗಳು. ಅಂದರೆ ನಿಮ್ಮ ಒಂದು ಫೋನ್ ನಂಬರು ಮತ್ತು ನಿಮ್ಮೊಂದು ಇಮೇಲ್ ಐಡಿನ ಕೊಡಬೇಕಾಗುತ್ತೆ. ಕಂಪಲ್ಸರಿಯಾಗಿ ಫೋನ್ ನಂಬರ್ ಇಮೇಲ್ ಐಡಿ ಕೊಡಲೇಬೇಕು. ಕೊಟ್ಟಾಗ ಮಾತ್ರ ಈ ಒಂದು ಯೋಜನೆ ಅಪ್ಲೈ ಆಗುತ್ತೆ ಅಂತ ಹೇಳ್ಬೋದು. ಫೋನ್ ನಂಬರಿಗೆ OTP ಬರುತ್ತೆ, ಅದೇ ರೀತಿಯಾಗಿ ಇಮೇಲ್ ಐಡಿಗೆ OTP ಬರುತ್ತೆ. ಅದಾದಮೇಲೆ ಇಲ್ಲಿ ನೋಡ್ಬೋದು ಸೆಲೆಕ್ಟ್ ಕ್ಯಾಟಗರಿ, ಕಾಸ್ಟ್ ಕ್ಯಾಟಗರಿ. ನಿಮ್ಮದು ಕಾಸ್ಟ್ ಕ್ಯಾಟಗರಿ ಯಾವ್ದು ಬರುತ್ತೆ ಅದನ್ನು ನೀವು ಇಲ್ಲಿ ಚೂಸ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಕೆಳಗಡೆ ಇಲ್ಲಿ ನೀವು ಅಂಗವಿಕಲ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ನೋ ಅಂತ ಕೊಡಿ. ಎಲ್ಲ ಆದಮೇಲೆ ಇಲ್ಲಿ ನೋಡ್ಬೋದು ಇಲ್ಲಿ ಕ್ಯಾಪ್ಚಾ ಕೊಡುತ್ತೆ. ಕ್ಯಾಪ್ಚಾ ಕೋಡ್ನ ಎಂಟ್ರಿ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಾಕು, ನಿಮ್ಮೊಂದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸ್ಬೋದು. ನಾನು ಇವಾಗ ಪೂರ್ತಿಯಾಗಿ ನಾವು ಫಿಲ್ ಮಾಡೋದಕ್ಕೆ ಯಾವುದೇ ಒಂದು ಡಾಕ್ಯುಮೆಂಟ್ ಇಲ್ಲ. ನನ್ನ ಹತ್ರ ಯಾವುದಾದ್ರು ಡಾಕ್ಯುಮೆಂಟ್ ಬಂದರೆ ನಾನು ನಿಮಗೆ ಫುಲ್ಲಾಗಿ ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ನಿಮ್ಮ ಒಂದು ಇವನ್ ಇದೆ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬೋದು ಫ್ರೆಂಡ್ಸ್. ಮತ್ತು ಅರ್ಜಿ ಸಲ್ಲಿಸಲು ಬೇಕಾಗೋ ಒಂದು ದಾಖಲಾತಿಗಳು ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮತ್ತು SSLC ಅಂಕಪಟ್ಟಿ ಬೇಕಾಗುತ್ತೆ, ಮತ್ತು ಪದವಿ ಮುಗಿಸಿರೋ ಅಂಕಪಟ್ಟಿ ಬೇಕಾಗುತ್ತೆ, ಮತ್ತು ಡಿಪ್ಲೊಮಾ ಮುಗಿಸಿರುವ ಅಂಕಪಟ್ಟಿ. ಅಂದರೆ ನೀವು ಡಿಪ್ಲೊಮಾ ಮುಗಿಸಿದ್ರೆ ಡಿಪ್ಲೊಮಾ ಬೇಕಾಗುತ್ತೆ, ಪದವಿ ಮುಗಿಸಿದ್ರೆ ಪದವಿ ಬೇಕಾಗುತ್ತೆ. ಮತ್ತು SSLC ಕಂಪಲ್ಸರಿಯಾಗಿ ಬೇಕಾಗುತ್ತೆ ಯಾವುದೇ ಒಂದು ಇದು ಆದರೂ. ಅದೇ ರೀತಿಯಾಗಿ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಇರಬೇಕಾಗುತ್ತೆ, ಮತ್ತು ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಕೂಡ ಲಿಂಕ್ ಆಗಿರಬೇಕಾಗುತ್ತೆ. ಮತ್ತು ನಿಮ್ಮೊಂದು ಪಾಸ್ಪೋರ್ಟ್ ಗಾತ್ರದ ಫೋಟೋ ಭಾವಚಿತ್ರ ಬೇಕಾಗುತ್ತೆ. ಇಲ್ಲ ಅಂತಂದರೆ ಆಟೋಮೆಟಿಕ್ಕಾಗಿ ನಿಮ್ಮೊಂದು ಆಧಾರ್ ಕಾರ್ಡಲ್ಲಿ ಇರೋ ರೀತಿಯಾಗಿ ನಿಮ್ಮ ಒಂದು ಫೋಟೋ ತೊಗೊತದೆ ಹೌದು ಆಟೋಮೆಟಿಕ್ಕಾಗಿ. ಅದಾದಮೇಲೆ ಎಷ್ಟು ಹಣ ಸಿಗುತ್ತಪ್ಪ ಅಂದರೆ ನಿಮಗೆ ಪದವಿ ಮುಗಿಸಿದವರಿಗೆ 3,000 ಸಿಗುತ್ತೆ, ಮತ್ತು ಡಿಪ್ಲೊಮಾ ಮುಗಿಸಿದವರಿಗೆ 1,500 ರೂಪಾಯಿ ಸಿಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈ ರೀತಿಯಾಗಿ ನೀವು ನಿಮ್ಮ ಒಂದು ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಮತ್ತು ಈ ಒಂದು ಮಾಹಿತಿ ಪೂರ್ತಿಯಾಗಿ ಓದ್ಕೋಬೋದು ಫ್ರೆಂಡ್. ನಾನು ಈ ಒಂದು ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೋಬೋದು. ಸಂಪೂರ್ಣವಾಗಿ ಓದ್ಕೊಂಡ್ಬಿಟ್ಟು ನೀವು ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಕೋಬೋದು. ನಾನು ಈ ಒಂದು ಲಿಂಕ್ ಮೂಲಕ ಇವಾಗ ಈ ಒಂದು ಲಿಂಕ್ ನಾನು ಈ ಒಂದು ವೆಬ್ಸೈಟ್ನಲ್ಲಿ ಕೊಟ್ಟಿದ್ದೀನಿ. ಈ ಒಂದು ವೆಬ್ಸೈಟ್ ಮೂಲಕ ನೀವು ಈ ಒಂದು ಲಿಂಕ್ ಮೂಲಕ ನೀವು ಅಪ್ಲೈ ಮಾಡ್ಕೋಬೋದು ಫ್ರೆಂಡ್ಸ್. ಮತ್ತು ಇಲ್ಲಿ ನೋಡ್ಬೋದು ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಇದೆ, ಆ ಒಂದು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗ್ಬೋದು ಬೇಕಂದರೆ ಫ್ರೆಂಡ್ಸ್. ಅಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ಇದೇ ರೀತಿ ಚಾನಲ್ನ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್. ಮತ್ತು ಹೆಚ್ಚಿನ ಒಂದು ಮಾಹಿತಿಗಾಗಿ ನಮ್ಮೊಂದು ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ಇಲ್ಲ ಅಂತಂದರೆ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಅಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್. ಧನ್ಯವಾದಗಳು.